ಅವ್ರು ಆ ಟೈಮಲ್ಲಿ ಶೂಟಿಂಗ್ ಸ್ವಲ್ಪ ಕಡಿಮೆ ಆಯಿತು, ಇದಾಯಿತು, ಸ್ವಲ್ಪ ನಂದು ಸ್ವಲ್ಪ ಯೋಚನೆ ಅಪ್ಪಾಜಿಗೆ ಬಂದ್ಬಿಡ್ತು. ಅವಾಗ ಈ ಥರ ಆಯಿತು ಅವಳ ಜೀವನ ಅಂದ್ಕೊಂಡು ಅದ್ರ ಮೇಲೆ ಸ್ವಲ್ಪ ಇದು ಮಾಡೋರು. ಪ್ರತಿ ಸಲ ಬ್ಯಾಕ್ ಬೋನ್ ಥರ ನನಗೆ. ಅವ್ರಿಗೇನೋ ಕಿಡ್ನಿ ವೈಫಲ್ಯ ಆಯಿತು ಅಥವಾ ಅವ್ರೇನೋ ಬಹು ಅಂಗಾಂಗ ವೈಫಲ್ಯಗಳಿಂದ ಬಳಲ್ತಿದ್ರು. ಆಮೇಲೆ ಅವ್ರ ಏಜ್ 69 ವರ್ಷ ಆಗಿತ್ತಾ? ಇಲ್ಲ 63 ಸರ್. ಏನಾಗಿತ್ತಮ್ಮ ರಾಜಗೋಪಾಲ್ ಅವ್ರಿಗೆ? ಏನಾಗಿದ್ದು? ಏನಾಗಿ ನಮ್ಮಿಂದ ದೂರ? ಏನೇನೂ ಇಲ್ಲ ಸರ್. ಮಲಗಿದವರು ಎದ್ರು ಆಗಲಿಲ್ಲ. ಅವತ್ತು ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದೆ. ಸ್ಟೆಪ್ ಹತ್ತಿದ್ರು. ಅವಾಗಲೇ ಏನೋ ಅವ್ರಿಗೆ ಸ್ವಲ್ಪ ನರ್ವಸ್ ಆದರು. ಸಾಲ ತಾನು ಇವತ್ತಿಲ್ಲ ನಾಳೆ ತೀರ್ಸ್ಕೋಬೋದು, ಯಾಕೆ ಯೋಚನೆ ಮಾಡ್ತೀಯಾ? ನಿನ್ ಕೆಲಸ ಇಲ್ಲ ಅನ್ನೋದೇ ಒಂದು ಕೊರ್ಗ, ಅದನ್ನ ಯೋಚನೆ ಮಾಡಬೇಡ ಆಯ್ತು. ಆಮೇಲೆ ಎದ್ದಳು, ಸರಿ ಆ ಕಡೆ ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅಂದರು. ಸರಿ ಎದ್ದು ಈ ಕಡೆ ಬಂದರೆ ನಿಂತ್ಕೊಂಡ್ರೆ ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಹೋಗೋಕ್ಕೆ. ಅದೇ ಲಾಸ್ಟು ಸರ್, ಅದೇ ಆಗಿದ್ದವ್ರಿಗೆ, ಏನೇನೂ ಆಗಿಲ್ಲ ಸರ್. ಚೆನ್ನಾಗೇ ಇದ್ದಾರಲ್ಲ, ಏನ್ ನಮ್ಗೆ ಇದೇ ಇಲ್ಲ. ಅವ್ರು ಸಾಯ್ತಾರೆ ಅವತ್ತಿನ ದಿನ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಅಪ್ಪ ಚೆನ್ನಾಗಿದ್ದಾರೆ. ನೂರೊಂದು ನೆನಪು. ಸಿನಿಮಾ, ಈ ಆರ್ಕೆಸ್ಟ್ರಾ ಎಲ್ಲ ಒಂದು ಸೀಸನ್ನು. ಇವಾಗ ಗಣೇಶನ ಹಬ್ಬ ಒಂದು ಸೀಸನ್ನು, ಇವಾಗ ರಾಜ್ಯೋತ್ಸವ ಒಂದು ಸೀಸನ್. ಮಿಕ್ಕಿ ಟೈಮಲ್ಲಿ ಅದು ಕೂಡ ಅಷ್ಟು ಹೆಚ್ಚಾಗಿ ಇಲ್ಲ ಸರ್. ಇತ್ತು, ಅಣ್ಣ ಮುಂದು ಬಿತ್ತು. ಇವ್ರು ಏನು ಹೇಳೋರು ಅಂದರೆ ಇವರಾಗೆ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ರು ಶೂಟಿಂಗ್ದು. ಯಾಕೆಂದರೆ ಅವರು ಒಂದು ದಿವಸ ಕೊಡ್ತಾರೆ ಅಷ್ಟೇ. ನನಗೆ ಇದು ಜೀವನ, ನನಗೆ ಇದು ಎನಿ ಟೈಮ್. ಉತ್ತರ ಕರ್ನಾಟಕ ಎನಿ ಟೈಮ್ ಇರೋದು ನಮಗೆ. ಓಕೆ. ಇಲ್ಲಿ ಮಿಸ್ ಮಾಡಿಕೊಂಡ್ರೆ ಇನ್ನೊಂದ್ಸಲ ಅವ್ರು ಕರೆಯಲ್ಲ ನನಗೆ. ಅಯ್ಯೋ ಇಲ್ಲಿ ಹೋಗದೆ ಇದ್ರು ಪರವಾಗಿಲ್ಲ, ನಾನು ಇಲ್ಲಿ ಹೋಗ್ತೀನಿ ಅಂತ ಇವ್ರು ಜಾಸ್ತಿ ಆಯ್ಕೆ ಮಾಡಿದ್ದೆ ಪ್ರೋಗ್ರಾಮ್, ಸ್ಟೇಜ್ ಪ್ರೋಗ್ರಾಮ್. ತುಂಬ ಅವಾಯ್ಡ್ ಮಾಡೋರು, ಜಾಸ್ತಿ ರಿಜೆಕ್ಟು ಮಾಡಿಬಿಡೋರು. ಕರೆದಿದ್ದಾರೆ ಅವರು ಪಾಪ, ಫಿಲಿಮ್ ಇದ್ರು ಕರೆದಿದ್ದಾರೆ. ಇವರಾಗೆ ನಾನು ಅಲ್ಲಿ ಒಂದು ದಿವಸದ್ದು ಕೂಳು ನೋಡಿದ್ರೆ ವರ್ಷದ ಕೂಳು ಇದು ಆಗುತ್ತೆ ನನಗೆ, ಬೇಡ ನನಗೆ ಅಂಥೇಳಿ ಸ್ವಲ್ಪ ಅವಾಯ್ಡು ಮಾಡಿದ್ದಾರೆ. ಆ ಥರನೂ ಮಾಡಿದ್ದಾರೆ. ಅಪ್ಪನ ನಿಮ್ಮ ಇವಾಗ ಇಬ್ಬರಿಗೂ ಪ್ರಶ್ನೆ ಫಸ್ಟ್ ನಿಮಗೆ ಕೇಳ್ತೀನಿ. ಅಪ್ಪನ ಜೊತೆ ಏನಾದರೂ ಒಂದು ತುಂಬ ಮರೆಯಲಾಗದ ಘಟನೆ ಯಾವ್ದಾರು ಇದ್ದರೆ ನಿಮ್ಮದು ಅಪ್ಪನ? ಇವಾಗ ಸಾಕಷ್ಟು ಪ್ರೋಗ್ರಾಮ್ಗೆ ಹೋಗಿದೆ ಮಾಡಿದೆ ಅಂತ ಹೇಳಿದ್ರಿ, ಬಟ್ ಯಾವಾಗಲೂ ನೀವು ಮೆಲುಕು ಹಾಕೋದು ಅಥವಾ ನಿಮ್ಮನ್ನು ಒಂದು ಕಾಡು ಅಂಥದ್ದು ಯಾವ್ದಾದ್ರು ನೆನಪಿದೆಯಾ ಅಪ್ಪನ ಜೊತೆದು? ಸಾಕಷ್ಟು ಇರ್ಬೋದು, ಅದರಲ್ಲಿ ಯಾವ್ದಾದ್ರು ಒಂದು ಹಂಚ್ಕೊಂಡು. ಇದೆ ಸರ್, ಹೇಳಕ್ಕೆ ಆಗೋದಿಲ್ಲ. ನಂಗೆ ತುಂಬಾ ಇದೆ ಅವ್ರ ಜೊತೆ. ಅವ್ರು ನಾನು ತುಂಬ ಇವಾಗೂ ತುಂಬ ಮಿಸ್ ಮಾಡ್ಕೋತೀನಿ ಅನ್ನೋ ಫೀಲ್ ತುಂಬ ಇದೆ ಸರ್. ಯಾಕಂದರೆ ನನಗೆ ಈ ಥರ ಪರ್ಟಿಕ್ಯುಲರ್ ಅಂತಲೇ ಹೇಳೋಕ್ಕಾಗಲ್ಲ. ಅಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟು ನನ್ನ ಲೈಫಲ್ಲಿ ಇದ್ದಿದ್ದು. ನನ್ನ ಮದುವೆ ಆದಮೇಲಿಂದ ಸ್ವಲ್ಪ ಪ್ರಾಬ್ಲಮ್ಸ್ ನಮ್ಮನೆಗೆ ಕ್ರಿಯೇಟ್ ಆಗಿದ್ದು. ಆ ಪ್ರಾಬ್ಲಮ್ಗೆಲ್ಲ ನನಗೆ ಜೊತೆಯಾಗಿ ನಿಂತಿದ್ದು ನಮ್ಮ ತಂದೆ. ಅವ್ರು ಆ ಟೈಮಲ್ಲಿ ಶೂಟಿಂಗ್ ಸ್ವಲ್ಪ ಕಡಿಮೆ ಆಯಿತು, ಇದಾಯಿತು, ಸ್ವಲ್ಪ ನಂದು ಸ್ವಲ್ಪ ಯೋಚನೆ ಅಪ್ಪಾಜಿಗೆ ಬಂದ್ಬಿಡ್ತು. ಅವಾಗ ಈ ಥರ ಆಯಿತು ಅವಳ ಜೀವನ ಅಂದ್ಕೊಂಡು ಅದ್ರ ಮೇಲೆ ಸ್ವಲ್ಪ ಇದು ಮಾಡೋರು. ಪ್ರತಿ ಸಲ ಬ್ಯಾಕ್ ಬೋನ್ ಥರ ನನಗೆ, ನಾನಿದ್ದೀನಿ, ನಿನ್ಗೇನು ಯೋಚನೆ ಮಾಡಬೇಡ ಅನ್ನೋರು. ಅದಿವತ್ತು ಅದು ತುಂಬಾನೇ ಇದೆ ಸರ್. 1 ಗಂಟೆ ರಾತ್ರಿ ಬರೋರು ಸರ್ ಕೆಂಗೇರಿಯಿಂದ ಇವಳ ಮನೆಗೆ. ಇದಿಗೆ ಇಲ್ಲಿತ್ತು ಮನೆ. 1 ಗಂಟೆ ರಾತ್ರಿ ಬರೋರು, 3 ಗಂಟೆವರೆಗೂ ಮಾತುಕತೆ ಮಾಡಿ ಇದ್ ಮಾಡಿ. ನಾನು ಅಲ್ಲಿ ಮಾಡಂಗಿಲ್ಲ ಅವಳು. ಏನಾಯ್ತು ನನ್ನ ಮಗಳಿಗೆ ಅಂತ ಓಡ್ಬೋದು. ಭವಿಷ್ಯ ನನಗಿಬ್ರು ಸರ್. ಏನ್ ಮಾಡ್ಕೊಂಡಿದ್ದಾರೆ? ದೊಡ್ಡ ಮಗಳು ಇವಾಗ ಡಿಗ್ರಿ ಮಾಡ್ತಾ ಇದ್ದಾಳೆ. ಅಷ್ಟು ದೊಡ್ಡ ಮಗಳಿದ್ದಾರೆ ನಿಮ್ಗೆ? ಹೇಳಕ್ಕಾಗಲ್ಲ. ನೀವೇ ಡಿಗ್ರಿ ಮಾಡಿದ್ರೆ ನಿಮ್ಗೆ ಅಷ್ಟು ದೊಡ್ಡ ಮಗಳಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಇಲ್ಲ ಸರ್, ಡಿಗ್ರಿ ಮಾಡ್ತಾ ಇದ್ದಾಳೆ ದೊಡ್ಡ ಮಗಳು. ಚಿಕ್ಕ ಮಗಳು ಸೆಕೆಂಡ್ ಪಿ ಸಿ. ದೊಡ್ಡ ಮಗಳ ಹೆಸರು ದರ್ಶಿನಿ ಅಂದ್ಬಿಟ್ಟು. ಓಕೆ. ಎಲ್ಲಿ ಡಿಗ್ರಿ? ಏನ್ ಕಾಂಬಿನೇಷನ್? ಇವಾಗ BBA ಏವಿಯೇಷನ್ ಕೋರ್ಸ್ ತಗೊಂಡಿದ್ದಾಳೆ ಸರ್. ವೆರಿ ಗುಡ್. ಸೆಕೆಂಡ್ PUC ನಲ್ಲಿ ಡಿಸ್ಟಿಂಕ್ಷನ್ ಬಂದ್ಲು, 88%. ಈಗ ಏವಿಯೇಷನ್ ಕೋರ್ಸ್ ಮಾಡ್ತೀನಿ ಅಂದ್ಲು. ಹಾಗಾಗಿ ಅವಳು ಆಸೆ ಪಟ್ಟಿದಂಗೆನೆ ಏವಿಯೇಷನ್ ಕೋರ್ಸ್ ಕರ್ಸಿದೀನಿ. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ. ಇನ್ನೊಬ್ರು ಮಗಳು ಸೆಕೆಂಡ್ PUC ಸರ್. ಅವ್ರ ಹೆಸರು ಚಂದನ. ಓ ನೈಸ್. ಇವಾಗ ಸೆಕೆಂಡ್. ಸೊ ಮೊಮ್ಮಕ್ಕಳೆಲ್ಲ ನೋಡಿದ್ರು ಸರ್? ನನಗೂ ಇಬ್ರು ಹೆಣ್ಮಕ್ಳು. ನಿಮ್ಮ ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ? ಅವರು ಕಂಪ್ನಿಯಲ್ಲಿ ಇದ್ದಾರೆ ಸರ್. ಓಕೆ. ನಿಮ್ಮ ಮಕ್ಕಳ ಹೆಸರು? ನನ್ನ ದೊಡ್ಡ ಮಗಳ ಹೆಸರು ಬೃಂದಶ್ರೀ ಅಂತ, ಫಿಫ್ತ್ ಸ್ಟ್ಯಾಂಡರ್ಡ್ ಬೃಂದ. ಸೆಕೆಂಡ್ನೇ ಮಗಳು ದಾನಶ್ರೀ ಅಂತ, ಸೆಕೆಂಡ್ ಸ್ಟ್ಯಾಂಡರ್ಡ್. ಓ, ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ. ಅವ್ರಿಗೆಲ್ಲ ಇವಾಗ ನಿಮ್ಮ ಮಕ್ಕಳಿಗೆಲ್ಲ ನಿಮ್ಮ ಆ ಸಿಸ್ಟರ್ ಎಷ್ಟು ಜನ ಮಕ್ಕಳು? ಅವಳ SSLC ಇವಾಗ. ಓಕೆ. ಅವ್ರ ಹೆಸರು? ವೀಣಾ. ಅವಳ ಮಗಳ ಹೆಸರು ಜೀತಿಕಾ. ಓಕೆ. ನೂರೊಂದು ನೆನಪು. ಸ್ನೇಹಿತರೆ, ಈಗ ಫ್ರೇಮ್ ಕಂಪ್ಲೀಟ್ ಆಯಿತು, ಇವ್ರ ಫ್ಯಾಮಿಲಿ ಕಂಪ್ಲೀಟ್ ಆಯಿತು. 3 ಜನ ಹೆಣ್ಮಕ್ಳು. ದೊಡ್ಡವ್ರನ್ನ ಮಾತಾಡ್ಸಿದ್ವಿ, 3ನೇವ್ರನ್ನ ಮಾತಾಡ್ಸಿದ್ವಿ. ಈಗ ಮಧ್ಯದವರು 2ನೇವ್ರು ಬಂದಿದ್ದಾರೆ, ವೀಣಾ ಮೇಡಮ್ ಅವರು. ಅಮ್ಮ ನಮಸ್ಕಾರ. ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಯಾಕೆಂದ್ರೆ ನಾನು ಪ್ರೋಗ್ರಾಮ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಬರ್ತಾರೆ, ಯಾವುದೋ ಕೆಲಸದಲ್ಲಿದ್ದಾರೆ ಅಂತ. ಅವರಿಬ್ಬರನ್ನು ಕೇಳಿದೆ ಪ್ರಶ್ನೆ. ಇವಾಗ ಅದೇ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ. ಎಲ್ಲ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಅವರ ತಂದೆಯೇ ಮೊದಲನೇ ಹೀರೋ. ಸೊ ನಿಮ್ಮ ಹೀರೋ ಬಗ್ಗೆ
ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಏನು ಮೆಮೊರಿ ಇದೆ? ತಂದೆ ಅಂದ ತಕ್ಷಣ ತುಂಬ ಇರುತ್ತೆ, ಅದರಲ್ಲಿ ಯಾವುದೋ ಒಂದು ಮೆಮೊರಿ ನಮ್ಮ ಜೊತೆ ಹಂಚ್ಕೋಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಂದೆ ಅಂದ್ರೇ ಎಲ್ಲ ಹೆಣ್ಮಕ್ಳಿಗೂ ಹೀರೋನೇ. ಎಸ್ಪೆಷಲಿ ನಮಗೆ ತಂದೆ ಅಂದರೆ ದೇವ್ರ ಸಂಬಂಧನೇ ಅಂತಲೇ ಹೇಳ್ಬೋದು. ನಮಗೆ ನಮ್ಮ 3 ಜನಕ್ಕೂ ಯಾವುದೇ ರೀತಿ ಕಷ್ಟವನ್ನು ತೋರಿಸಿಲ್ಲ ನಮ್ಮ ತಂದೆ ತಾಯಿ ಇಬ್ಬರೂ ಅಷ್ಟೇ. ಆಗಿನ ಕಾಲದಲ್ಲಿ ನಾವು 3 ಜನ ಹೆಣ್ಮಕ್ಳು, ಆವಾಗಿನ ಕಾಲದಲ್ಲಿ ಅವ್ರು ಹೇಗೆ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳು ನಮ್ಗೆ ಹೇಳ್ಕೊಂಡಿಲ್ಲ. ಹಾಗೆ ಆದರೆ ಈಗಿನ ಜನ್ರೇಷನಲ್ಲಿ ನಮ್ಗಾಗಿರೋದು 3 ಜನಕ್ಕೂ ಹೆಣ್ಮಕ್ಳೇ. ನಿಮ್ಮನೆ ಒಂಥರ ಹೆಣ್ಮಕ್ಳೇ ಸ್ಟ್ರಾಂಗ್. ಹೌದು ಸರ್, ಎಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿ ನಮ್ಗೆ ಅಷ್ಟು ಸಂಸ್ಕೃತಿ, ಅಷ್ಟು ಸಂಸ್ಕಾರ, ವಿದ್ಯೆ ಅನ್ನೋದು ಎಷ್ಟು ಮಟ್ಟಿಗೆ ಇದು ಮಾಡಿದ್ದಾರೆ ಅಂತಂದ್ರೆ ನಾವು ಯಾರಿಗೂ ಬ್ಲೇಮ್ ಮಾಡಿ ಹೇಳೋ ಆಗಿಲ್ಲ. ಮತ್ತೆ ಅವ್ರು ನಮ್ಮನ್ನು ಬ್ಲೇಮ್ ಮಾಡಿದ್ರೆ ಅಲ್ಲಿಗೆ ಇಗ್ನೋರ್ ಮಾಡಬೇಕು. ಆ ಥರ ಒಂದು ಸಂಸ್ಕೃತಿನ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ತಂದೆ ಅಂತೂ ಒಂದು ಈ ಥರದ್ದು ನಮಗಿಲ್ಲಪ್ಪ ಅಂತ ಒಂದಿನೂ ನಮಗೆ ನಮ್ಮ ಮೇಲೆ ಒಂಥರ ಜಿಗುಪ್ಸೆ ಆಗೋ ಥರ ಯಾವ ರೀತಿನೂ ನಡ್ಕೊಂಡಿಲ್ಲ ನಮ್ಮ ತಂದೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ನನ್ನ ವಿಚಾರಕ್ಕೆ ಬಂದ್ರೂ ಅಷ್ಟೇ, ನಾನು ಗಾಡಿ ಕಲ್ತಿದ್ದೆ ಆಗಲಿ ಇದೇ ಆಗಲಿ ಎಲ್ಲದಕ್ಕೂ ಇನ್ಸ್ಪಿರೇಷನ್ ನಮ್ಮ ತಂದೆನೇ. ನಮ್ಮ ತಂದೆ ಇಲ್ಲದೆ ನಮ್ಮ ಲೈಫೇ ಇಲ್ಲ. ಆದರೆ ಇವಾಗ ನಮ್ಮ ತಂದೆ ಇಲ್ಲದೆ ಇರೋದಕ್ಕೆ ನಮಗೆ ಯಾರೋ ಒಬ್ಬರು ಗುರುತಿಸೋದೇ ಆಗಲಿ ಇದು ಮಾಡೋದೇ ಆಗಲಿ ಯಾರೂ ಇಲ್ಲ ನಮಗೆ. ನಮ್ಮ ತಾಯಿಗಂತೂ ನಾವು 3 ಜನ ನಾವುಗಳು ಏನು ಮಾಡ್ತೀವೋ ಅದರಲ್ಲಿ ಒಂದಷ್ಟು ಪಾಲು ಅಂತ ನಾವಿಷ್ಟು ಇದು ಮಾಡ್ಬೋದು ಹೊರತು ಅದಕ್ಕೂ ಮೀರಿ ನಮ್ಮ ಕೈಲಿ ಏನೇನೂ ಆಗ್ತಾ ಇಲ್ಲ ಸರ್. ಅವ್ರ ಮೆಡಿಸನ್ಸ್ಗಳು ಕೂಡ ನಮ್ಮ ಕೈಲಿ ಆಗದೆ ಇರೋಂಥ ಪರಿಸ್ಥಿತಿ ಇವಾಗಿನ ಪರಿಸ್ಥಿತಿ ಇದೆ ನಮಗೆ. ಎಮೋಷನ್ಸ್ ಕೊಡ್ತಾರೆ, ಅವರೇ ಕೊಟ್ಟು ನಡೆಸೋದು. ಮಕ್ಕಳಿಗೆ ತಂದೆ ತಾಯಿನ ಎಷ್ಟಾಗುತ್ತೆ ಅಷ್ಟು ಎತ್ತರದಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ. ಎಲ್ಲೋ ಅದು ಒಂದು ಒಂದು ಪರ್ಸೆಂಟ್ ನಮಗೆ ಕಡಿಮೆ ಆಗಿದೆ ಅಂದ ತಕ್ಷಣ ಈ ಫೀಲಿಂಗ್ಸ್ ಬರೋದು ಸಹಜ. ಏನು ನೀವು ಆ ಥರ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿಮ್ಮ. ಯಾವ ಗಂಡು ಮಕ್ಳಿಗೂ ನೀವು ಅವ್ರ ಕೈಯಲ್ಲಿ ಆದಷ್ಟು ಅವ್ರು ಮಾಡ್ತಾನೆ ಇದ್ದಾರೆ ಸರ್, ಇಲ್ಲ ಅಂತ ಇಲ್ಲ. ಏನಾದ್ರೂ ತಂದೆ ಕೊಡ್ತೇನೆ ತಾಯಿಗೆ ಮಿಂಗ್ಸೋದಕ್ಕೆ ನಮಗೂ ಕಷ್ಟನೇ. ನನ್ನ ಕಣ್ಮುಂದೆನೇ ನಮ್ಮ ತಂದೆ ಜೀವ ಹೋದಾಗಂತೂ ನಮ್ಮ ಜೀವನನೇ ಹೊರಟೋಯ್ತು ಅನ್ನೋ ಮಟ್ಟಿಗೆ ಇದಾಗಿದೆ ಸರ್ ನಮಗಂತೂ. ಅದಕ್ಕ ಯಾವ ಹೆಣ್ಮಕ್ಳಿಗೂ ಬೇಡ, ಯಾರಿಗೂ ಬೇಡದಿರೋ ಅಂತ ಪರಿಸ್ಥಿತಿ. ಅವತ್ತಿದ್ದಿದ್ದೆ ತಾಯಿನೂ ಇವಳೇ ಇದ್ದಿದ್ದು, ತೀರೋದಾಗ ನಾವ್ ಯಾರು ಇರ್ಲಿಲ್ಲ ಸರ್, ಅವಳು ಇರ್ಲಿಲ್ಲ. ಈಗ ಅಂದ್ರೆ ಈ ವಿಷಯ ಬಂದಿದ್ದಕ್ಕೆ ನಾನು ಆಮೇಲೆ ಮಾತಾಡೋಣ ಅನ್ಕೊಂಡಿದ್ದೆ. ನೀವು ಈ ವಿಷಯ ಬಂದಿದ್ದಕ್ಕೆ ನಂಗೆ ಮತ್ತೆ ಪುನಃ ನಿಮ್ಮನ್ನು ಆಮೇಲೆ ಮಾತಾಡಿ ಎಮೋಷನಲ್ ಮಾಡೋಕ್ಕೆ ಇಷ್ಟ ಇಲ್ಲ. ರಾಜ್ಗೋಪಾಲ್ ಸರ್ ಅವರ ಒಂದು ನಿರ್ಗಮನದ ಬಗ್ಗೆ, ಅಂದರೆ ದೈಹಿಕವಾಗಿ ನಮ್ಮನ್ನು ಅಗಲಿದ್ರ ಬಗ್ಗೆ ಕೆಲವು ಪ್ರತಿಷ್ಠಿತ ಮಾಧ್ಯಮಗಳಲ್ಲೂ ಕೂಡ ಅವ್ರಿಗೇನೋ ಕಿಡ್ನಿ ವೈಫಲ್ಯ ಆಯಿತು, ಅಥವಾ ಅವ್ರೇನೋ ಬಹು ಅಂಗಾಂಗ ವೈಫಲ್ಯಗಳಿಂದ ಬಳಲ್ತಿದ್ರು. ಆಮೇಲೆ ಅವ್ರ ಏಜ್ 69 ವರ್ಷ ಆಗಿತ್ತಾ? 63 ಸರ್. ಏನಾಗಿತ್ತಮ್ಮ ರಾಜ್ಗೋಪಾಲ್ ಅವ್ರಿಗೆ? ಏನಾಗಿತ್ತು? ಏನಾಗಿ ನಮ್ಮಿಂದ ದೂರ? ಏನೂ ಆಗಿಲ್ಲ ಸರ್, ಅವ್ರಿಗೆ ಏನೂ ಆಗಿಲ್ಲ. ಸುಮ್ಮನೆ ಇದೊಂದು ಕಾಲು ನೋವು ಅಂತ ಹೇಳೋರು, ಯಾವಾಗಲೂ ಹೇಳೋರು. ಅದು ಮಾಮೂಲಿ ಇದ್ದೇ ಇರುತ್ತಲ್ವ ಸರ್, ಆ ಥರ ಅಂದ್ಕೊಂಡು ಸುಮ್ಮನೆ ಇದ್ವಿ. ಆಮೇಲೆ ಲಾಸ್ಟ್ 1.5 ತಿಂಗಳು ಏನೋ ಅಷ್ಟೇ ಅವರು. ಅದು ಕೋವಿಡ್ ಟೈಮು, ಕೆಲಸನೂ ಇಲ್ದಂಗೆ ಆಯಿತು, ಮನೇಲೇ ಇರೋರು. ಅಯ್ಯೋ ನೋವು ಅನ್ನೋರು. ಸ್ವಲ್ಪ ಗಾಡಿನೂ ಓಡಿಸಿದ್ದಾರೆ ಅವಾಗ ಅವರು. ಅವತ್ತು ಸಾಯೋ ದಿವಸನೂ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ ರಾಜಾಜಿನಗರಕ್ಕೆ. ಸ್ಟೆಪ್ ಇಳಿದಿದ್ದಾರೆ, ಆಟೋ ಹತ್ತಿದ್ದಾರೆ, ಡಾಕ್ಟ್ರ್ ಹತ್ರ ಮಾತಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸುಮ್ಮನೆ ಸುಳ್ಳು ಸುದ್ದಿ ಸರ್ ಇವೆಲ್ಲ. ನಮಗೆ ಬೇಜಾರು. ನಮ್ಮ ನಾದಿರು ಸುಧಾ ಬೈಕೊಂಡ್ರು. ಏನು ಈ ವಿವಿಧ ಅಂಗಾಂಗ ವೈಫಲ್ಯ ಅಂತಾರೆ, ಏನಾಗಿತ್ತು ನನ್ನ ತಮ್ಮಂಗೆ ಈ ಥರ ಎಲ್ಲ ಹೇಳಿದಾರಲ್ಲ. ಏನೇನೂ ಇಲ್ಲ ಸರ್. ಮಲಗಿದವರು ಎದ್ರು ಆಗಲಿಲ್ಲ. ಅವತ್ತು ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದೆ. ಸ್ಟೆಪ್ ಹತ್ತಿದ್ರು, ಅವಾಗಲೇ ಏನೋ ಅವ್ರಿಗೆ ಸ್ವಲ್ಪ ನರ್ವ್ಸ್ ಆದರು. ಹಂಗೆ ಕೂತ್ಕೊಂಡ್ರು ಚೇರ್ ಮೇಲೆ. ಬನ್ನಿರಿ ಒಳಗಡೆ ಕೂತ್ಕೊಳ್ರಿ. ಎದ್ದೋಗಿ ಒಳಗಡೆನೂ ಕೂತ್ಕೊಂಡು, ಇಲ್ಲ ನಾನು ಮಲ್ಕೋತೀನಿ ಅಂತ ಮಲ್ಕೊಂಡ್ರು. ಆಮೇಲೆ ರಾತ್ರಿ ಊಟನೂ ಮಾಡಿದ್ರು, ಒಂದಿಷ್ಟು ಬೇಳೆ ಸಾರನ್ನು. ಆಮೇಲೆ ಮಧ್ಯರಾತ್ರಿ ಅಲ್ಲಿ ಕೆಳಗಡೆನೇ ಮಲ್ಕೊಂಡೆ ನಾನು, ಮಂಚದ ಕೆಳಗಡೆ. ಎದ್ರೆ ಮಾಡಿದ್ರೆ ಸುಮ್ಮನೆ ಹುಷಾರಿಲ್ವಲ್ಲ, ಇದಾಗುತ್ತೆ ಅಂತ. ಆಮೇಲೆ ಎದ್ದೊಳೋದು ಸರಿ, ಆ ಕಡೆ ನಾನು ಟಾಯ್ಲೆಟ್ಗೆ ಹೋಗಬೇಕು ಅಂದರು. ಸರಿ ಎದ್ದು ಈ ಕಡೆ ಬಂದರೆ ನಿಂತ್ಕೊಂಡ್ರೆ ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಹೋಗೋಕ್ಕೆ
ಅದೇ ಲಾಸ್ಟು ಸರ್, ಅದೇ ಆಗಿದ್ದವ್ರು, ಏನೇನೂ ಆಗಿಲ್ಲ. ಆಮೇಲೆ ಬಾವಿಣ ಎದ್ಬರೆ ಯಾಕೋ ಅಪ್ಪ ಹಿಂಗೆ ಮಾಡ್ತಾವ್ರೆ ಅಂತ ಹೇಳಿದೆ. ಆಮೇಲೆ ಅವಳು ಬಂದು ನಾನು ಇಬ್ಬರು ಭುಜ ಹಿಡ್ಕೊಂಡು ಅಲ್ಲೇ ಟಾಯ್ಲೆಟ್ ಕರ್ಕೊಂಡು ಹೋದ್ವಿ. ಅಲ್ಲೇ ಕೂತ್ಕೊಂಡ್ರು ಅಲ್ಲೇ ಹಿಂಗೆ ತಲೆ ಕೆಳಗಡೆ ನಿಮ್ಮ ಕಣ್ ಅಷ್ಟೇ, ಏನೂ ಆಗಿಲ್ಲ ಅವ್ರಿಗೆ, ಏನೇನೂ ಆಗಿಲ್ಲ ಅವ್ರಿಗೆ. ಸರ್ 1 day ಬಿಫೋರ್ ಸರ್, ಅವತ್ತು ಇವಳು ಕರ್ಸ್ಕೊಂಡಿದ್ದಾರೆ. ಮಂಡೇ ಮಿಡ್ ನೈಟ್ ಅಲ್ಲಿ ಅಪ್ಪಾಜಿ ತೀರ್ಕೊಂಡಿದ್ದು. ಜೂನ್ 1st, ಜೂನ್ 2 ಫಸ್ಟ್ ಅಲ್ಲೇನೋ ಕರ್ಸ್ಕೊಂಡಿದ್ದಾರೆ. ಫಸ್ಟ್ ಅಲ್ಲಿ ಸರ್ ನನ್ ಕಾಲ್ ಬಂತು. ನಾ ಆಫೀಸ್ಗೆ ರೆಡಿ ಆಗ್ತಾ ಇದ್ದೆ. 9:15 ಕಾಲ್ ಬಂತು. ಅದು ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ. ಫೋನ್ ಮಾಡಿದ್ರೆ ಮಿಸ್ ಕಾಲ್ ಬಂತು. ಮಿಸ್ ಕಾಲ್ ಯಾವತ್ತೂ ಕೊಡಲ್ಲ, ಮಾತಾಡ್ತೀನಿ ಅಂದ್ರೆ ಮಾತಾಡ್ತಾರೆ. ಸರ್ ನಮ್ಗೆ ಇದೇನಪ್ಪ ಏನು ಕಾಲ್ ಬಂತಲ್ಲ ಅಮ್ಮನ ಮನೆಯಿಂದ. ನಾನು ಫೋನ್ ಮಾಡಿದೆ, ಅಪ್ಪಾಜಿ ಎತ್ಕೊಂಡ್ರು. 5 ನಿಮಿಷ ಬಂದ್ಬಿಡು, ನಾನು ನಿನ್ನ ತುಂಬಾ ನೋಡ್ಬೇಕು ಅನ್ನಿಸ್ತಾ ಇದೆ ಅಂದ್ರು. ಅಪ್ಪ ಏನಪ್ಪ ಏನ್ ಹೇಳ್ತಿದ್ಯಪ್ಪ, ಯಾಕಪ್ಪ? ಇಲ್ಲ ನಿನ್ನ ಹತ್ರ ಮಾತಾಡ್ಬೇಕು, 5 ನಿಮಿಷ ಬಂದು ಹೋಗ್ಬಿಡಪ್ಪ ಸೋಮವಾರ ಅಂತಂದ್ರು. ಸರಿ ಆಯ್ತು, ನಾನು ಬರ್ತಾ ಇದ್ದೀನಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ಬರ್ತಾ ಇದ್ದೀನಿ ಇರಪ್ಪ ಅಂದ್ಬಿಟ್ಟು ಆಮೇಲೆ ಆಫೀಸರ್ ಪರ್ಮಿಷನ್ ಕೇಳ್ಬಿಟ್ಟು ನಾನು ಹೊರಟು ಬಂದೆ. ಆಮೇಲೆ ನಮ್ಮಮ್ಮ ಗೊತ್ತೇ ಇಲ್ಲ ಅಪ್ಪಾಜಿ ನನಗೆ ಫೋನ್ ಹೇಳಿದ್ರು ನಂಗೆ. ಆಮೇಲೆ ಇವಳು ನನಗ್ ಫೋನ್ ಮಾಡಿದ್ಲು, ಏನಮ್ಮ ಅಪ್ಪ ಹಿಂಗ್ ಕರಿತಾ ಇದಾರಲ್ಲ, ಏನಾಯ್ತು ಎತ್ತು? ಏನು ಇಲ್ಲ ಕಣೆ, ನೀನ್ ಬರಕ್ ಹೋಗ್ಬೇಡ, ಸೋಮವಾರ ಇವತ್ತು, ನಿನ್ನೆ ಸಂಡೆ ರಜದಲ್ಲಿ ಇದ್ಲು ಅವಳು. ಹೋಗು ನೀನು ನಿನ್ ಪಾಡಗ್ ನೀನ್ ಕೆಲ್ಸಕ್ಕೆ ಹೋಗು, ಅವ್ರು ಸುಮ್ಮನೆ ಬಾ ಅಂತ ಕರೀತಾರೆ ನಿಮ್ಗಳಿಗೆ, ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ, ಹೋಗು ನೀನ್ ಕೆಲ್ಸಕ್ಕೆ ಅಂದ್ರು. ಇವಳು ಕೇಳಿಲ್ಲ, ಬೇಡ ಬಿಡಮ್ಮ, ಒಂದು ಹಾಫ್ ಡೇ ಲೀವ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ, ಯಾಕಬೇಕು ಅಪ್ಪ ಕರೀತಾ ಬಂದೆ ಸರ್. ಅವತ್ತು ಬೆಳಿಗ್ಗೆನೆ ಬಂದೆ. ಏನಪ್ಪ ಫೋನ್ ಮಾಡಿದೆ ಏನಂತ. ಚೆನ್ನಾಗೇ ಇದ್ರು ಸರ್, ಗೊತ್ತಿದ್ರು, ಎದ್ರು, ನಾಷ್ಟ ಮಾಡಿಸ್ದೆ, ನಾಷ್ಟ ತಿಂದ್ರು, ಚೆನ್ನಾಗೆಲ್ಲ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ಯಾವ್ದೋ ಪಿಕ್ಚರ್ ಬರ್ತಾ ಇತ್ತು, ಅದು ಕಾಮಿಡಿ ತೋರಿಸಿದೆ. ನಾವು ಅಪ್ಪಾಜಿ ಹಿಂಗೆಂದೆ, ಬಾರಪ್ಪ ಸುಮ್ಮನೆ ನೀನು ನಮ್ಮ ಮನೆಗೆ ಬಂದ್ಬಿಡು, ಸುಮ್ಮನೆ ನಾನೇನೋ ನೋಡ್ಕೋತೀನಿ, ನೀನು ಯಾಕೆ ಯೋಚನೆ, ನಿಮ್ಮ ಮನೆಗೆ ಬರೋಕ್ಕಾಗುತ್ತೇನಮ್ಮ, ನೀನೇನಮ್ಮ ನೀನು ಹಿಂಗೆ ಅಂತೀಯ ಅಂದ್ರು. ಮತ್ತು ಯಾಕೆ ಕರ್ಸ್ತಿ ಇವಾಗ ನನ್ನನ್ನು, ಏನು ಮಾತಾಡೋಕ್ಕೆ ಅಂತ ನಾನು ಕೇಳಿದೆ. ಆಮೇಲೆ ಏನಿಲ್ಲ, ಏನೋ ಮಾತಾಡಬೇಕು ಅನ್ನಿಸ್ತು ನಿನ್ನ ಹತ್ರ, ಅದಕ್ಕೆ ಕಳಿಸ್ದೆ. ಅಪ್ಪ ನೀನು ಫಸ್ಟ್ ಹುಷಾರಾಗೋ, ನೀನು ಚೆನ್ನಾಗೇ ಇದೆಯಾ, ನಿನ್ಗೇನು ಆಗಿಲ್ಲ, ಫಸ್ಟ್ ಏನಾದರೂ ಮನಸ್ಸಲ್ಲಿ ಏನಾದರೂ ನಿನ್ನ ನೋವು ಏನಾದರೂ ಅದನ್ನೆಲ್ಲ ತೆಗ್ದಿಕ್ಬಿಡು. ಕೆಲಸ ತಾನೇ ಅಪ್ಪ, ಇವತ್ತಿಲ್ಲ ನಾಳೆ ಕೆಲಸ ಬಂದೇ ಬರುತ್ತೆ, ಯಾಕೆ ಯೋಚನೆ ಮಾಡ್ತೀಯಾ? ಸಾಲ ತಾನೇ ಇವತ್ತಿಲ್ಲ ನಾಳೆ ತೀರ್ಸ್ಕೋಬೋದು, ಯಾಕೆ ಯೋಚನೆ ಮಾಡ್ತೀಯಾ? ನಿನ್ ಕೆಲಸ ಇಲ್ಲ ಅನ್ನೋದೇ ಒಂದು ಕೊರ್ಗ, ಅದನ್ನ ಯೋಚನೆ ಮಾಡಬೇಡ. ಆಯ್ತು, ಕೋವಿಡ್ ಟೈಮು ಯಾರಿಗೂ ಇಲ್ಲ ಕಣಪ್ಪ ಕೆಲಸ, ಯಾರಿಗೂ ಇಲ್ಲ, ನಿನ್ಗೊಬ್ನಿಗೆಲ್ಲ ಎಲ್ರಿಗೂ ಇಲ್ಲ ಕಣಪ್ಪ, ಎಲ್ಲ ಮನೆಯಲ್ಲಿದ್ದಾರೆ, ನೀನು ಯಾಕೆ ನಿನಗೆ ಅಂತ ಯಾಕೆ ಫೀಲ್ ಮಾಡ್ಕೋತೀಯ ಅಂತ ನಾನು ಅವ್ರಿಗೆ ಧೈರ್ಯ ಹೇಳಿ ಎಲ್ಲ ಮಾಡಿ, ಏನೋ ಮಾತಾಡಬೇಕು. ಸರಿ ಆಯ್ತು, ಬಾ ರೂಮಿಗೆ ಹೋಗೋಣ, ಏನು ಮಾತಾಡಬೇಕು, ಏನು ಹೇಳು, ಏನು ಮಾತಾಡಬೇಕು, ಕೇಳ್ತಾನೆ ಇದ್ದೀನಿ ಸರ್, ಏನು ಮಾತಾಡ್ಬೇಕು ಹೇಳು, ಏನು ನಿಮ್ಮಮ್ಮ ಇದ್ದಾರಾ, ನಿಮ್ಮಮ್ಮ ಹೋದ್ರಾ ಅಂತ. ಇಲ್ಲ ಬಿಡಪ್ಪ, ಅಮ್ಮನೂ ಇಲ್ಲ, ನೀನೇನು ಮಾತಾಡ್ಬೇಕು ಹೇಳು. ಒಂದೇ ಮಾತು ಸರ್, ನನ್ನ ಹೆಂಡತಿ ನನಗೆ ದೇವ್ರು. ಸರ್ ಎಂತ ಮಾತು ಅಪ್ಪ, ನೀನು ಇದನ್ನ ಹೇಳಕ್ ನೀನು ಕಳ್ಸಿದೆ, ಏನು ಹೇಳ್ತಿದ್ದೇನೆ, ಇದೊಂದೇ ಸರ್, ಬೇರೆ ಏನಾದರೂ ಹೇಳಂಗಿದ್ರೆ ಹೇಳು. ಇಲ್ಲ, ನನ್ನ ಹೆಂಡತಿ ನನಗೆ ದೇವ್ರು ಇದ್ದಂಗೆ ಅವಳು ನನಗೆ. ಅದೇನು ಮನ್ಸಿಗೆ ಏನು ಅನ್ನಿಸ್ತು, ಏನು ನನ್ಗೆ ಅರ್ಥನೇ ಆಗಲಿಲ್ಲ ಅವತ್ತಿನ ದಿನ. ಇಷ್ಟು ಫೀಲ್ ಮಾಡ್ಕೊಂಡಿದ್ದೆ, ಇಷ್ಟು ನಾನು ಅಮ್ಮನ ಬಗ್ಗೆ ಸ್ವಲ್ಪ ನೆಗೆಟಿವ್ ಹೇಳ್ತಾ ಇದ್ದೆ. ಅಮ್ಮ ಸುಮ್ಮನೆ ಕೋಪ ಮಾಡ್ಕೊಳುತ್ತೆ, ಸುಮ್ಮನೆ ಸಿಟ್ಟಾಗುತ್ತೆ, ಈ ತರ ನಾನೆಲ್ಲ ಅವರಿಗೆ ಸಮಾಧಾನ ಮಾಡೋದು. ಸುಮ್ನಿರಪ್ಪ ನೀನು, ಅವ್ರ ಮನ್ಸಲ್ಲಿ ಮಾತ್ರ ಅಷ್ಟೇ ಇದು. ಅಮ್ಮ ಅಂದ್ರೆ ಅವಳ ಮನ್ಸು ನೋಯಿಸ್ಬೇಡ, ಯಾವಾಗ್ಲೂ ಅವಳ ಮನ್ಸು ನೋಯಿಸ್ಬೇಡ, ಅವಳಿಗೆ ಅಳಿಸ್ಬೇಡಿ ಯಾರು. ಅವಳು ಹೊರಗಡೆ ಅಷ್ಟು ಜೋರಾಗಿ ಮಾತಾಡ್ತಾಳೆ, ಒಳಗಡೆ ತುಂಬಾ ಸಾಫ್ಟು, ಹತ್ ಬಿಡ್ತಾಳೆ. ನೀನೇನೇ ಅಂದ್ರೆ ನಾನು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತೀನಿ ಒಂದೊಂದ್ಸತಿ. ಅದಕ್ಕೆ ನೀನೇನು ಮಾತಾಡ್ಬೇಡ, ಅವಳಿಗೆ ಅಳಿಸ್ಬೇಡ, ನೋಡ್ಕೋ ಚೆನ್ನಾಗಿ. ಅಪ್ಪ ನೀನೇ ಇದೆಯಲ್ಲ, ಇನ್ನೇನು ನಾನು ನೋಡ್ಕೋಬೇಕು, ನೀನ್ ನಮ್ಮನ್ನೆಲ್ಲ ನೋಡ್ಕೋಬೇಕು, ನೀನೇನು ಈ ತರ ಮಾತಾಡ್ತಿದ್ಯಾ ಅಂತ ನಾನು ಅವಾಗ ಅಂದೆ. ಇಲ್ಲ, ಇನ್ನು ಚೆನ್ನಾಗಿ ನೋಡ್ಕೋ, ಅವಳು ಚೆನ್ನಾಗಿರ್ಬೇಕು. ನನಗೆ ಗೊತ್ತೇ ಇಲ್ಲ ಸರ್, ಇದು ಯಾವುದು ನನಗೆ ಗೊತ್ತಿಲ್ಲ, ಇವಳು ಹೇಳಿಲ್ಲ, ಏನೂ ಇಲ್ಲ. ಮಾರನೇ ದಿವಸ ತುಂಬಾನೇ ಇದೆ ಸರ್, ಅಷ್ಟೇ ಸರ್. ಅವತ್ತ ಮಾತಾಡ್ಕೊಂಡು ಹಾಫ್ ಡೇ ಮಾತಾಡ್ಕೊಂಡು, ಸರಿ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ, ನಾನು ಇನ್ನೊಂದ್ಸತಿ ಬರ್ತೀನಪ್ಪ ಅಂದೆ. ಆಯ್ತಾಯ್ತು ಹೋಗು, ಏನು ಯೋಚನೆ ಮಾಡ್ಬೇಡ, ನಾನು ಆರಾಮಾಗಿದ್ದೀನಿ, ನಾನು ಚೆನ್ನಾಗೇ ಇದ್ದೀನಿ ಅಂದ್ರು. ಸರಿ ಚೆನ್ನಾಗೇ ಇದ್ದಾರಲ್ಲ, ಏನ್ ನಮ್ಗೆ ಇದೇ ಇಲ್ಲ, ಅವ್ರು ಸಾಯ್ತಾರೆ ಅವತ್ತಿನ ದಿನ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಅಪ್ಪ ಚೆನ್ನಾಗಿದ್ದಾರೆ ಸರ್. ಅದಾದ್ಮೇಲೂ ಸರ್ ಅಪ್ಪಾಜಿ ಫೋನ್ ನಾನೇ ಯೂಸ್ ಮಾಡ್ತಾ ಇದ್ದೆ. ಒಂದಷ್ಟು ದಿನ ನನ್ನ ಹತ್ರನೇ ಇತ್ತು ಅಪ್ಪಾಜಿ ಫೋನ್. ಅದಾಗಿ 1 ತಿಂಗಳಿಗೆ ಏನೋ ನನ್ಗೆ ಕಾಲ್ಸು, ಉತ್ತರ ಕರ್ನಾಟಕ ಸೈಡ್ ಇದು, ಅವ್ರಿಗೆಲ್ಲ ಅಷ್ಟು ಗೊತ್ತಿಲ್ಲ. ಅವ್ರಿಗೆ ಮೇಡಮ್ ರಾಜಗೋಪಾಲ್ ಅವ್ರು ಇದ್ದಾರೆ, ಆ ಪ್ರೋಗ್ರಾಮ್ ಇದೆ ಅವ್ರಿಗೆ. ಸರ್ ನನ್ಗೆ ಫೋನ್ ಕಾಲ್ಸ್ ಎಷ್ಟು ಬರ್ತಾ ಇತ್ತು ಅಂದ್ರೆ ನಾನು ಅವ್ರಿಗೆ ಆನ್ಸರ್ ಹೇಳೋದೇ ಒಂದು ಕೆಲಸ ನನಗೆ. ಯಾಕಂದ್ರೆ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ